ಪ್ರಿಯ ಕೇಳುಗರೆ, ಇಂಕ್ ಅಂಡ್ ವಂಡರ್ ಚಾನೆಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತಿನ ಕತೆ ಬಹಳ ಮಾರ್ಮಿಕ ಹಾಗೂ ಪ್ರೇರಣಾದಾಯಕವಾಗಿದೆ. ಈ ಕಥೆಯನ್ನು ಕಡೆಯವರೆಗೆ ಕೇಳಿ ಆನಂದಿಸಿ. ಇದು ಅನೇಕ ಜನರ ಜೀವನವನ್ನು ಹಸನಗೊಳಿಸುವುದರಲ್ಲಿ ಸಂಶಯವಿಲ್ಲ. ಗಾದಿಪುರ ಎಂಬ ಊರಿನಲ್ಲಿ ಪುಟ್ಟಯ್ಯನೆಂಬ ಬಡವ ಇದ್ದ. ಬಹಳ ಕಷ್ಟದಲ್ಲಿದ್ದ. ಪುಟ್ಟಯ್ಯನ ಮನೆಯೆಂದರೆ ಮಣ್ಣು ಹಾಗೂ ಹುಲ್ಲಿನಿಂದ ಕಟ್ಟಿದ ಗುಡಿಸಲಾಗಿತ್ತು. ಇಂತಹ ಕಷ್ಟದಲ್ಲಿಯೂ ಆತನ ಮುಖದಲ್ಲಿ ಸಮಾಧಾನ ಹಾಗೂ ಸಂತಸದ ಗೆರೆಗಳು ಮಾಸಿರಲಿಲ್ಲ. ಅವನ ಮನೆಯಲ್ಲಿ 4 ಸದಸ್ಯರಿದ್ದರು. ಆತ, ಅವನ ಪತ್ನಿ ಹಾಗೂ 2 ಮಕ್ಕಳು. ಊರ ಜನ ಅವನಿಗೆ, ಪುಟ್ಟಯ್ಯ, ನೀನು ಇಷ್ಟೂ ಕಷ್ಟಪಟ್ಟು ದುಡಿಯುತ್ತಿ, ಆದರೂ ನಿನ್ನ ಕಷ್ಟವೇಕೆ ದೂರವಾಗುತ್ತಿಲ್ಲ ಎಂದು ಕೇಳುತ್ತಿದ್ದರು. ಅದಕ್ಕಾತ, ನನ್ನ ಮನೆಯಲ್ಲಿ ಸುಖ ಶಾಂತಿ ಇದೆ, ಅದಕ್ಕಿಂತ ಇನ್ನೇನು ಬೇಕು? ಧನ ದೌಲತ್ತಿನಿಂದ ಏನಾಗಬೇಕಿದೆ ಎನ್ನುತ್ತಿದ್ದ. ಆ ಊರಿನಿಲ್ಲ 2 ವರ್ಗದ ಜನರಿದ್ದರು. ಒಂದು ಸಿರಿವಂತ ವರ್ಗ, ಅವರಿಗೆ ಯಾವುದಕ್ಕೂ ಕೊರತೆ ಇರಲಿಲ್ಲ. ಇನ್ನೊಂದು ಬಡಜನರ ವರ್ಗ, ಅವರಿಗೆ 2 ಹೊತ್ತಿನ ಊಟಕ್ಕೂ ಕಠಿಣ ಪರಿಶ್ರಮ ಪಡಬೇಕಾಗುತ್ತಿತ್ತು. ಪುಟ್ಟಯ್ಯ ಪರಿಶ್ರಮಿಯಾಗಿದ್ದ, ಜೊತೆಗೆ ದೇವಭಕ್ತನೂ ಆಗಿದ್ದ. ಅವನಲ್ಲಿ ದೇವರ ಬಗ್ಗೆ ಅಪಾರ ನಂಬಿಕೆಯಿತ್ತು. ಪ್ರತಿನಿತ್ಯ ಸಿಕ್ಕದ್ದನ್ನೇ ಈಶ್ವರನ ಕೃಪೆಯೆಂದು ಅಷ್ಟರಿಂದಲೇ ಜೀವನ ನಿರ್ವಹಣೆ ಮಾಡುತ್ತಿದ್ದ. ಕೆಲವೊಮ್ಮೆ ಊಟವಿಲ್ಲದೆ ಇರುವ ಪ್ರಸಂಗ ಬರುತ್ತಿತ್ತು. ಯಾರಲ್ಲಾದರೂ ಸಹಾಯ ಕೇಳಿದರೆ, ಧನಿಕರು ನಿನಗೆ ಧನವಾದರೂ ಕ್ಷುಲ್ಲಕವಾದದ್ದು, ಎಲ್ಲವೂ ಈಶ್ವರನ ಇಚ್ಛೆ ಎನ್ನುತ್ತೀಯಾ? ಅವನನ್ನೇ ಕೇಳು ಎನ್ನುತ್ತಿದ್ದರು. ಈ ಮಾತು ಕೇಳಿ ಅವನ ಮನದಲ್ಲಿ ನಿರಾಶೆ ಮೂಡುತ್ತಿತ್ತು. ಆದರೂ ಆತನ ಮುಖದಲ್ಲಿ ಸದಾ ನಗು ಇರುತ್ತಿತ್ತು. ದೇವರ ಕೃಪೆ ಸ್ವಲ್ಪ ತಡವಾಗಬಹುದು, ಆದರೆ ಆತ ನೋಡದೆ ಇರಲಾರ, ಒಳ್ಳೆಯ ದಿನಗಳು ಬಂದೇ ಬರುತ್ತವೆ ಎಂದು ಸಮಾಧಾನಪಟ್ಟುಕೊಳ್ಳುತ್ತಿದ್ದ. ಮೊದಲು ಪುಟ್ಟಯ್ಯ ಬಡವನಾಗಿರಲಿಲ್ಲ. ಆತ ಒಬ್ಬ ಬಹುದೊಡ್ಡ ಬಟ್ಟೆಯ ವ್ಯಾಪಾರಿಯಾಗಿದ್ದ. ಊರಿನಲ್ಲಿ ದೊಡ್ಡ ಮನೆಯಿತ್ತು. ಅವನು ಕೇಶವಪುರ ಊರಿನಲ್ಲಿ ವ್ಯಾಪಾರ ಮಾಡುತ್ತಿದ್ದ. ಅಂಗಡಿ ಜನರಿಂದ ತುಂಬಿ ತುಳುಕುತ್ತಿತ್ತು. ಆತ ಬಂದ ಗ್ರಾಹಕರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದ. ಹೆಚ್ಚಿನ ಲಾಭಕ್ಕೆ ಇಷ್ಟಪಡದೆ ಸ್ವಲ್ಪವೇ ಲಾಭಾಂಶ ಇಟ್ಟುಕೊಂಡು ವ್ಯಾಪಾರ ಮಾಡುತ್ತಿದ್ದ. ಮಾರುತ್ತಿದ್ದ ಬಟ್ಟೆಗಳು ಉತ್ತಮ ಗುಣಮಟ್ಟದ್ದಾಗಿದ್ದವು. ಇದರಿಂದಾಗಿ ಸುತ್ತಲಿನ ವ್ಯಾಪಾರಿಗಳಿಗೆ ಹೆಚ್ಚು ವ್ಯಾಪಾರ ಆಗುತ್ತಿರಲಿಲ್ಲ. ಅವರಿಗೆ ಪುಟ್ಟಯ್ಯನ ಮೇಲೆ ಹೊಟ್ಟೆಕಿಚ್ಚು. ಎಲ್ಲಿಯವರೆಗೆ ಪುಟ್ಟಯ್ಯನ ಅಂಗಡಿ ಇರುವುದೋ ಅಲ್ಲಿಯವರೆಗೆ ತಮಗೆ ವ್ಯಾಪಾರ ಇಲ್ಲವೆಂದು ತಿಳಿದಿದ್ದರು. ಆದ್ದರಿಂದ ಪುಟ್ಟಯ್ಯನನ್ನು ಅಲ್ಲಿಂದ ಹೇಗಾದರೂ ಹೊರಹಾಕಬೇಕು ಎಂದು ಹಂಚಿಕೆ ಹೂಡಿದರು. ಅವರು ಬೇರೊಂದು ಊರಿನ ಸುಬ್ಬಯ್ಯನೆಂಬ ವ್ಯಾಪಾರಿಯನ್ನು ಕರೆಸಿದರು. ಸುಬ್ಬಯ್ಯನು ಸಹ ದೊಡ್ಡ ವ್ಯಾಪಾರಿಯಾಗಿದ್ದ. ಆತನ ಜೊತೆ ಅವನ ಕೆಲಸಗಾರರ ತಂಡವೇ ಇರುತ್ತಿತ್ತು. ಅವರು ಕುದುರೆಗಳ ಮೇಲೆ ಸಾಮಾನು ಹೇರಿಕೊಂಡು ಊರಿಂದೂರಿಗೆ ಹೋಗುತ್ತಿದ್ದರು. ಆದರೆ ಸುಬ್ಬಯ್ಯ ಪ್ರಾಮಾಣಿಕನಾಗಿರಲಿಲ್ಲ. ಪುಟ್ಟಯ್ಯನ ಬಳಿ ಬಂದು ಸುಬ್ಬಯ್ಯ ತಾನೊಬ್ಬ ಬಹುದೊಡ್ಡ ವ್ಯಾಪಾರಿ ಎಂದು ಹೇಳಿಕೊಂಡು ಮಾತಿಗೆ ತೊಡಗಿದ. ನಾನು ಕಮ್ರಾಪುರದಿಂದ ಬಂದಿದ್ದೇನೆ. ನಿಮ್ಮ ಬಗ್ಗೆ ಬಹಳ ಕೇಳಿದ್ದೆ. ನಿಮ್ಮಲ್ಲಿರುವ ಎಲ್ಲ ಬಟ್ಟೆಗಳನ್ನು ನಾನೇ ಕೊಳ್ಳುತ್ತೇನೆ. ಸದ್ಯ ನನ್ನ ಹತ್ತಿರ ಅಷ್ಟು ಹಣವಿಲ್ಲ. ಇಂದು ಸಾಯಂಕಾಲ ನನ್ನ ತಮ್ಮ ಕಮ್ರಾಪುರದಿಂದ ತಂಡದೊಂದಿಗೆ ಬರುತ್ತಿದ್ದಾನೆ. ಅವನು ಬಂದ ಕೂಡಲೇ ಕೊಟ್ಟುಬಿಡುತ್ತೇನೆ ಎಂದ. ಪುಟ್ಟಯ್ಯ ಒಂದು ಕ್ಷಣ ಅವನನ್ನು ನೋಡಿ, ನೀವು ಪ್ರಾಮಾಣಿಕರಂತೆ ಕಾಣುತ್ತೀರಿ. ವ್ಯಾಪಾರದಲ್ಲಿ ಒಬ್ಬರು ಇನ್ನೊಬ್ಬರ ಮೇಲೆ ನಂಬಿಕೆ ಇಡಲೇಬೇಕಾಗುತ್ತದೆ. ನನ್ನ ಹತ್ತಿರ ಇರುವ ಎಲ್ಲ ಬಟ್ಟೆಗಳನ್ನು ನಿಮಗೆ ಕೊಡುತ್ತೇನೆ. ಸಂಜೆಯ ಹೊತ್ತಿಗೆ ನನ್ನೆಲ್ಲ ಹಣ ಕೊಟ್ಟರಾಯಿತು. ಆದರೆ ಅಲ್ಲಿಯವರೆಗೆ ನೀವು ನನ್ನ ಹತ್ತಿರವೇ ಕುಳಿತಿರಬೇಕು ಎಂದ. ಇಷ್ಟು ಹೇಳಿ ಪುಟ್ಟಯ್ಯ ತನ್ನ ಬಟ್ಟೆಗಳನ್ನು ಕೊಡಲು ಸುಬ್ಬಯ್ಯನ ಜನ ಅವುಗಳನ್ನು ಕುದುರೆಗಳ ಮೇಲೆ ಹೇರಿಕೊಂಡು ಹೊರಟು ಹೋದರು. ಇತ್ತ ಸುಬ್ಬಯ್ಯ ಅದು ಇದು ಮಾತನಾಡುತ್ತಾ ಕುಳಿತ. ಇಲ್ಲಿಂದ ಹೇಗೆ ಪರಾರಿಯಾಗುವುದೆಂದ ಯೋಚಿಸುತ್ತಿದ್ದ. ಸಾಯಂಕಾಲವಾದಾಗ ಗುಡಿಯಿಂದ ಪೂಜೆ ಗಂಟೆಗಳ ಸಪ್ಪಳ ಕೇಳಿಸಿತು. ಅದನ್ನು ಕೇಳಿ ಸುಬ್ಬಯ್ಯ, ನಡೆಯಿರಿ, ನಾವು ದೇವಸ್ಥಾನಕ್ಕೆ ಹೋಗಿ ದೇವದರ್ಶನ ಪಡೆಯೋಣ ಎಂದ. ಪುಟ್ಟಯ್ಯನೂ ಸರಿಯೆಂದು ಇಬ್ಬರೂ ಕೂಡಿ ಗುಡಿಗೆ ಬಂದರು. ಒಳಗೆ ಪೂಜೆ ನಡೆಯುತ್ತಿತ್ತು. ಜನರು ತುಂಬ ಸೇರಿದ್ದರು. ಇಬ್ಬರೂ ಒಳಗೆ ಹೋಗಿ ನಮಸ್ಕಾರ ಮಾಡಿದರು. ಪುಟ್ಟಯ್ಯ ತಲೆ ಎತ್ತಿ ನೋಡಿದಾಗ ಸುಬ್ಬಯ್ಯ ಕಾಣಿಸಲಿಲ್ಲ. ಸುತ್ತಮುತ್ತ ಎಲ್ಲಿಯೂ ಕಂಡುಬರಲಿಲ್ಲ. ಹೊರಗೆ ಬಂದು ಎಲ್ಲೆಡೆ ಹುಡುಕಿದ. ಸುಳಿವೇ ಇರಲಿಲ್ಲ. ಗಾಬರಿಯಿಂದ ಓಡುತ್ತಾ ಅಂಗಡಿಯ ಬಳಿ ಹೋದ. ಅಲ್ಲಿಯೂ ಸುಬ್ಬಯ್ಯ ಕಾಣಿಸಲಿಲ್ಲ. ಎಲ್ಲಾದರೂ ಹೋಗಿರಬಹುದೆಂದು ಕಾಯ್ದನಾದರೂ ಆತ ಬರಲಿಲ್ಲ. ಈಗ ಪುಟ್ಟಯ್ಯನಿಗೆ ತಾನು ಮೋಸ ಹೋದದ್ದು ತಿಳಿದಿತ್ತು. ಸುಬ್ಬಯ್ಯ ಪುಟ್ಟಯ್ಯನ ಬಳಿ ಇದ್ದ ಎಲ್ಲವನ್ನೂ ಲೂಟಿ ಮಾಡಿದ್ದ. ಇತ್ತ ಪುಟ್ಟಯ್ಯ ವ್ಯಾಪಾರಕ್ಕಾಗಿ ಹಲವರಿಂದ ಸಾಲ ಪಡೆದಿದ್ದ. ಆದರೆ ಸುಬ್ಬಯ್ಯನೀಗ ಬಡವನಾಗಿ ಬಿಟ್ಟಿದ್ದ. ಕೊಡಲು ಹಣವಿರಲಿಲ್ಲ. ಸಾಲ ಕೊಟ್ಟವರೆಲ್ಲ ಮನೆಗೆ ಬರತೊಡಗಿದರು. ಕಡೆಗೆ ಪುಟ್ಟಯ್ಯ ಮನೆಯನ್ನು ಮಾರಿ ಎಲ್ಲರ ಸಾಲ ತೀರಿಸಿಬಿಟ್ಟ. ತಾನು ಊರ ಹೊರಗೆ ಒಂದು ಗುಡಿಸಲು ಕಟ್ಟಿಕೊಂಡು ಇರತೊಡಗಿದ. ಅಷ್ಟಕ್ಕೆ ಅವನ ಕಷ್ಟ ದೂರವಾಗಲಿಲ್ಲ. ಈಗ ಆತ ಅವರಿವರ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಕೆಲವೊಮ್ಮೆ ಕಟ್ಟಿಗೆ ಕಡಿದು ಮಾರುತ್ತಿದ್ದ. ಇಷ್ಟಾದರೂ ಅವನ ಮುಖದ ನಗು ಮಾಸಿರಲಿಲ್ಲ. ದೇವರಲ್ಲಿ ನಂಬಿಕೆ ಕಳೆದುಕೊಳ್ಳಲಿಲ್ಲ. ತನ್ನ ಪತ್ನಿ ಮಕ್ಕಳಿಗೆ ಈಶ್ವರ ಕೊಡುವುದು ತಡ ಮಾಡಬಹುದು, ಆದರೆ ನೋಡದೇ ಇರಲಾರ ಎನ್ನುತ್ತಿದ್ದ.
ತಾನು ಈ ಸಂಕಷ್ಟದಿಂದ ಬಹಳ ಬೇಗನೆ ಹೊರಬರಬಹುದೆಂದು ಅನ್ನಿಸಿತ್ತು. ಆದರೆ ಅವು ಕಡಿಮೆಯಾಗುವುದರ ಬದಲು ಹೆಚ್ಚಾದವು. ಒಂದು ಸಲ ಊರಿನಲ್ಲಿ ಜೋರಾಗಿ ಮಳೆಯಾಗಿ ಬಡವರ ಗುಡಿಸಲುಗಳು ಕೊಚ್ಚಿ ಹೋದವು. ಪುಟ್ಟಯ್ಯನು ತನ್ನ ಮನೆ ಕಳೆದುಕೊಂಡಿದ್ದ. ಈಗ ಆತ ಮಕ್ಕಳ ಜೊತೆ ಆಕಾಶದಡಿಯಲ್ಲಿ ಮಲಗಬೇಕಾಯಿತು. ಆತನ ಪತ್ನಿ ರಾತ್ರಿಯ ಹೊತ್ತು ಅಳುತ್ತಿದ್ದಳು. ಪುಟ್ಟಯ್ಯ ಆಕೆಗೆ, ಈಶ್ವರನ ಇಚ್ಛೆ, ನಮ್ಮದೆಲ್ಲ ಹೋಯಿತು. ಈಗ ಕಷ್ಟಪಡೋಣ. ಒಂದಲ್ಲ ಒಂದು ದಿನ ಈಶ್ವರನ ಕೃಪೆಯಾಗದೇ ಇರದು ಎಂದು ಸಮಾಧಾನ ಹೇಳುತ್ತಿದ್ದ. ಅದೇ ಊರಿನಲ್ಲಿ ರಾಮದಾಸನೆಂಬ ದೊಡ್ಡ ಸಾಹುಕಾರನಿದ್ದ. ಆತನ ಬಳಿ ದೊಡ್ಡ ಕುರಿಮಂದೆ ಇತ್ತು. ಅದನ್ನು ಮೇಯಿಸುವವರಾರೂ ಇರಲಿಲ್ಲ. ಇದನ್ನು ಕೇಳಿ ಪುಟ್ಟಯ್ಯ ಅವನ ಬಳಿ ಹೋದ. ತನ್ನ ಬಳಿ ಬಂದ ಪುಟ್ಟಯ್ಯನನ್ನು ನೋಡಿ ರಾಮದಾಸ, ನೋಡು, ಕೆಲವು ದಿನಗಳಿಂದ ನನ್ನ ಕುರಿ ಕಾಯುವ ರಜೆಯ ಮೇಲೆ ಊರಿಗೆ ಹೋಗಿದ್ದಾನೆ. ನೀನು ಚೆನ್ನಾಗಿ ಕುರಿಗಳ ಮೇಯಿಸಿಕೊಂಡು ನೋಡಿಕೊಂಡರೆ ನಿನಗೆ ಹಣ ಕೊಡುತ್ತೇನೆ. ಅದಕ್ಕೆ ಪುಟ್ಟಯ್ಯ ಒಪ್ಪಿಕೊಂಡ. ಪ್ರತಿದಿನ ಬೆಳಗ್ಗೆ ಕುರಿಗಳ ಹೊಡೆದುಕೊಂಡು ಕಾಡಿಗೆ ಹೋಗುತ್ತಿದ್ದ. ಸಾಯಂಕಾಲ ಮರಳುತ್ತಿದ್ದ. ಜನರೀಗ ಅವನಿಗೆ ಕುರಿಗಾಹಿ ಪುಟ್ಟಯ್ಯ ಎನ್ನುತ್ತಿದ್ದರು. ದಿನಪೂರ್ತಿ ಕೆಲಸ ಮಾಡಿದ ನಂತರ ಸಿಕ್ಕ ಹಣದಲ್ಲಿ ದಿನನಿತ್ಯದ ಸಾಮಾನುಗಳ ಖರೀದಿಸಿ ಮನೆಗೆ ಹೋಗುತ್ತಿದ್ದ. ಅದರಿಂದ ಪತ್ನಿ ಅಡುಗೆ ಮಾಡುತ್ತಿದ್ದಳು. ಕೆಲವೊಮ್ಮೆ ಪುಟ್ಟಯ್ಯ ಕೇವಲ ನೀರು ಕುಡಿದು ಉಪವಾಸ ಮಲಗುತ್ತಿದ್ದ. ಒಂದಲ್ಲ ಒಂದು ದಿನ ತನ್ನ ಪರಿಸ್ಥಿತಿ ಬದಲಾಗುವುದು ಎಂದು ತನಗೆ ತಾನೇ ಹೇಳಿಕೊಳ್ಳುತ್ತಿದ್ದ. ಒಂದು ದಿವಸ ಪುಟ್ಟಯ್ಯ ಕುರಿಗಳ ಮೇಯಿಸಲು ಕರೆದೊಯ್ದ. ಆದರೆ ಬಹಳ ದಣಿದಿದ್ದ ಕಾರಣ ನಿದ್ದೆ ಬಂದಿತು. ಒಂದು ಕ್ಷಣ ವಿಶ್ರಮಿಸಲು ಮರದ ಕೆಳಗೆ ಒರಗಿ ಕುಳಿತ. ಅಲ್ಲಿಯೇ ಗಾಢ ನಿದ್ದೆ ಆವರಿಸಿತು. ಕಣ್ಣು ತೆರೆದಾಗ ಒಂದು ಕುರಿಯೂ ಕಾಣಲಿಲ್ಲ. ಎಲ್ಲೆಡೆ ಹುಡುಕಿದರೂ ಸಿಗಲಿಲ್ಲ. ಕಡೆಗೆ ಹೆದರುತ್ತ ಸಾಹುಕಾರನ ಬಳಿ ತೆರಳಿದ. ಒಬ್ಬನೇ ಬಂದದ್ದು ನೋಡಿ ಕುರಿಗಳೆಲ್ಲ ಎಲ್ಲಿ ಎಂದು ರಾಮದಾಸ ಸಿಟ್ಟಿನಿಂದ ಕೇಳಿದ. ಪುಟ್ಟಯ್ಯ ಹೆದರುತ್ತ ನಡೆದ ಘಟನೆಯನ್ನೆಲ್ಲ ಹೇಳಿ, ತನಗೆ ಕೆಲವು ದಿನಗಳ ಸಮಯ ಕೊಡಿ, ಎಲ್ಲ ಕುರಿಗಳ ಹುಡುಕಿ ಕೊಡುತ್ತೇನೆ ಎಂದ. ಇದನ್ನು ಕೇಳಿ ಸಾಹುಕಾರನಿಗೆ ಸಿಟ್ಟು ಬಂದಿತು. ಸಾಹುಕಾರ, ಅದೆಲ್ಲ ಗೊತ್ತಿಲ್ಲ, ನೀನು ನನ್ನ ಕುರಿಗಳ ತಂದುಕೊಡು, ಇಲ್ಲದಿದ್ದರೆ ಆದ ನಷ್ಟ ತುಂಬಿಕೊಡು ಎಂದ. ಪುಟ್ಟಯ್ಯ, ಸಾಹುಕಾರರೇ, ನನ್ನ ಹತ್ತಿರ ಒಂದು ಕಾಸು ಇಲ್ಲ, ಹೇಗೆ ಹಣ ಕೊಡಲಿ ಎಂದ. ಹಾಗಿದ್ದರೆ ನನ್ನ ನಷ್ಟ ತುಂಬುವವರೆಗೆ ನನ್ನಲ್ಲಿ ಗುಲಾಮನಾಗಿ ಕೆಲಸ ಮಾಡೆಂದ. ಅದಕ್ಕೆ ಪುಟ್ಟಯ್ಯ ಸರಿಯೆಂದು ತಲೆಯಾಡಿಸಿದ. ಏಕೆಂದರೆ ತಾನೇನಾದರೂ ಸಮಕಾಯಿಷಿ ಕೊಡಲು ಹೋದರೆ ಜನ ತನಗೆ ಕಳ್ಳನ ಪಟ್ಟ ಕಟ್ಟುವರೆಂದು ಗೊತ್ತಿತ್ತು. ಈಗ ಪುಟ್ಟಯ್ಯನ ಸ್ಥಿತಿ ಇನ್ನಷ್ಟು ಹದಗೆಟ್ಟಿತು. ಆತ ದಿನವೆಲ್ಲ ರಾಮದಾಸನ ಬಳಿ ಜೀತ ಮಾಡಿಕೊಂಡಿದ್ದ. ರಾತ್ರಿ ಮನೆಗೆ ಮರಳಿದಾಗ ತುಂಬಾ ಸುಸ್ತಾಗಿರುತ್ತಿದ್ದ. ಮಕ್ಕಳ ಜೊತೆ ಮಾತನಾಡುವ ಶಕ್ತಿಯು ಅವನ ಬಳಿ ಇರುತ್ತಿರಲಿಲ್ಲ. ಈಗೀಗ ಪುಟ್ಟಯ್ಯ, ದೇವ, ನನ್ನ ಸಹನೆಯ ಕಟ್ಟೆ ಒಡೆದು ಹೋಗಿದೆ ಎಂದು ಮೊರೆ ಹೋಗುತ್ತಿದ್ದ. ಹೀಗೆ 1 ವರ್ಷ ಕಳೆದಿತ್ತು. ಪುಟ್ಟಯ್ಯ ಸ್ವಲ್ಪವೂ ಆಲಸ್ಯ ಮಾಡದೆ ನಿಷ್ಠೆಯಿಂದ ಕೆಲಸ ಮಾಡಿದ್ದ. ಅದನ್ನು ಕಂಡು ಸಾಹುಕಾರನಿಗೂ ಬಹುಶಃ ಈತ ಸುಳ್ಳು ಹೇಳಿಲ್ಲ, ನಿಜವಾಗಿಯೂ ಕುರಿಗಳು ಕಳೆದ ಹೋಗಿರಬಹುದು. ಈತ ಪ್ರಾಮಾಣಿಕ ಮನುಷ್ಯನಾಗಿದ್ದಾನೆ ಎನಿಸಿತು. ಅವನಿಗೆ ಪುಟ್ಟಯ್ಯನ ಮೇಲೆ ದಯೆಯುಂಟಾಯಿತು. ಆತ ಪುಟ್ಟಯ್ಯನಿಗೆ, ನೋಡು, ಇಂದಿನಿಂದ ನೀನು ಸ್ವತಂತ್ರ. ನಿನಗೆ ಯಾವಾಗ ಆಗುತ್ತದೆಯೋ ಆವಾಗ ನನ್ನ ನಷ್ಟ ತುಂಬಿಕೊಡು. ಆಗದಿದ್ದರೆ ಚಿಂತೆಯಿಲ್ಲ. ಇದನ್ನು ಕೇಳಿ ಪುಟ್ಟಯ್ಯ ಸಾಹುಕಾರನಿಗೆ ಧನ್ಯವಾದ ತಿಳಿಸಿ ಸಂತೋಷದಿಂದ ಮನೆಗೆ ಮರಳಿ ವಿಷಯ ತಿಳಿಸಿದ. ನಾನು ಬೇರೆ ಎಲ್ಲಿಯಾದರೂ ಹೋಗಿ ಕೆಲಸ ಹುಡುಕುತ್ತೇನೆ. ನನ್ನ ಪರಿಸ್ಥಿತಿ ಬದಲಾಗುವವರೆಗೆ ಈ ಊರಿಗೆ ಬರುವುದಿಲ್ಲ. ಅವಶ್ಯವಾಗಿ ನಮ್ಮ ದಿನಗಳು ಬದಲಾಗುತ್ತವೆ ಎಂದು ತನ್ನ ಪರಿವಾರದೊಂದಿಗೆ ಹತ್ತಿರದ ಕಮ್ರಾಪುರ ನಗರಕ್ಕೆ ಹೊರಟ. ಅವನು ಹೊರಟಾಗ ನೋಡಿ, ತನ್ನ ಬಳಿಯಾದರೋ ಕವಡೆ ಕಾಸು ಇಲ್ಲ, ಸಿರಿವಂತನಾಗುವ ಕನಸು ಕಾಣುತ್ತಿದ್ದಾನೆಂದು ಅಣಕು ಮಾತನಾಡಿದರು. ಆದರೆ ಪುಟ್ಟಯ್ಯ ಅವನ್ನೆಲ್ಲ ತಲೆಗೆ ಹಚ್ಚಿಕೊಳ್ಳದೆ ಅಲ್ಲಿಂದ ಹೊರಟುಬಿಟ್ಟ. ಕಮ್ರಾಪುರದಲ್ಲಿ ಒಂದು ಗುಡಿಸಲು ಕಟ್ಟಿಕೊಂಡು ಕೂಲಿ ಕೆಲಸ ಮಾಡತೊಡಗಿದ. ಒಂದು ದಿವಸ ಪುಟ್ಟಯ್ಯ ಕೆಲಸ ಹುಡುಕುತ್ತಿದ್ದಾಗ ಯಾರೋ ಅವನನ್ನು ಕರೆದರು. ಅವನು ಹಿಂತಿರುಗಿ ನೋಡಿದಾಗ ಒಬ್ಬ ಸಾಹುಕಾರ ಅವನನ್ನು ಕರೆಯುತ್ತಿದ್ದ. ಪುಟ್ಟಯ್ಯ ಅವನ ಬಳಿ ಹೋಗಿ, ಸಾಹುಕಾರರೇ, ಏನು ಸೇವೆ ಮಾಡಲಿ ಹೇಳಿ ಎಂದು ವಿನಮ್ರನಾಗಿ ಕೇಳಿದ. ಪುಟ್ಟಯ್ಯನನ್ನು ನೋಡಿ ಸಾಹುಕಾರನ ಮುಖಚರ್ಯೆ ಬದಲಾಯಿತು. ಮುಖದಲ್ಲಿ ದುಃಖ ಮಡುಗಟ್ಟಿತು. ಆತ ಮತ್ತಾರೂ ಆಗಿರದೆ ಮೋಸ ಮಾಡಿದ್ದ ಸುಬ್ಬಯ್ಯನೇ ಆಗಿದ್ದ. ಭಾಗ್ಯವಶಾತ್ ಪುಟ್ಟಯ್ಯನನ್ನು ಸುಬ್ಬಯ್ಯನ ಬಳಿ ಕರೆತಂದಿತ್ತು. ಕೂಡಲೇ ಸುಬ್ಬಯ್ಯ ಪುಟ್ಟಯ್ಯನ ಕಾಲಿಗೆ ಬಿದ್ದು, ನಾನು ನಿಮಗೆ ಬಹಳ ಹಾನಿ ಮಾಡಿದೆ, ನನ್ನನ್ನು ಕ್ಷಮಿಸಿರೆಂದು ಅಳತೊಡಗಿದ. ಇದನ್ನು ಕಂಡು ಪುಟ್ಟಯ್ಯನಿಗೆ ಏನೂ ತಿಳಿಯದಾಯಿತು. ಪೇಟೆಯ ಜನರಿಗೂ ಇದು ಆಶ್ಚರ್ಯಕರವಾಗಿ ಕಂಡಿತು. ಇಂತಹ ದೊಡ್ಡ ವ್ಯಾಪಾರಿ ಒಬ್ಬ ಕೂಲಿಕಾರನ ಕಾಲಿಗೆ ಬಿದ್ದು ಅಳುವುದೇ? ಸುಬ್ಬಯ್ಯ ಪುಟ್ಟಯ್ಯನನ್ನು ತನ್ನ ಅಂಗಡಿಗೆ ಕರೆದುಕೊಂಡು ಹೋಗಿ ಬಾಗಿಲು ಹಾಕಿಕೊಂಡ. ಪುಟ್ಟಯ್ಯ, ನಾನಾರೆಂದು ತಿಳಿಯಲಿಲ್ಲವೇ? ನಾನು ಅದೇ ಸುಬ್ಬಯ್ಯ, ನಿಮ್ಮೆಲ್ಲ ಬಟ್ಟೆಗಳನ್ನು ಮೋಸದಿಂದ ಅಪಹರಿಸಿ ನಿಮ್ಮನ್ನು ಈ ಪರಿಸ್ಥಿತಿಗೆ ತಳ್ಳಿದೆ. ನಾನು ಈ ಕೃತಿಯನ್ನು ಇತರ ವ್ಯಾಪಾರಿಗಳ ಮಾತು ಕೇಳಿ ಮಾಡಿದೆ. ಹೊಟ್ಟೆಕಿಚ್ಚಿನಿಂದ ಅವರೆಲ್ಲ ನಿನ್ನನ್ನು ಪೇಟೆಯಿಂದ ಹೊರಹಾಕಲು ಬಯಸಿದ್ದರು. ಮೊದಮೊದಲು ನನಗೆ ಇದರ ಬಗ್ಗೆ ಕೆಟ್ಟದ್ದೆನಿಸಲಿಲ್ಲ. ಆದರೆ ನಂತರ ನನ್ನ ನಿದ್ದೆಯ ಸಮಯದಲ್ಲಿ ನೀನು ಬಂದು ನನ್ನ ಕುತ್ತಿಗೆ ಹಿಡಿದು ನಿನ್ನನ್ನು ಯಮಧರ್ಮನ ಎದುರು ನಿಲ್ಲಿಸುತ್ತೇನೆ ಎನ್ನುತ್ತಿದ್ದೆ.
ಹಗಲು ಹೊತ್ತು ನನ್ನ ಕಿವಿಯಲ್ಲಿ ಒಂದೇ ಮಾತು ಕೇಳಿಬರುತ್ತಿತ್ತು, ನೀನು ಪುಟ್ಟಯ್ಯನಿಗೆ ಮೋಸ ಮಾಡಿದ್ದೀಯಾ? ನಿನ್ನಂತಹ ಪ್ರಾಮಾಣಿಕನಿಗೆ ಮೋಸ ಮಾಡಿ ಸುಖ, ಶಾಂತಿ, ನಿದ್ದೆ ಎಲ್ಲವನ್ನೂ ಕಳೆದುಕೊಂಡೆ. ಅದಕ್ಕೆ ಪುಟ್ಟಯ್ಯ, ಇರಲಿ, ಆಗಿದ್ದು ಆಗಿ ಹೋಯಿತು. ಎಲ್ಲ ಈಶ್ವರನ ಇಚ್ಛೆ ಎಂದ. ಸುಬ್ಬಯ್ಯ, ನೋಡು, ಇದೆಲ್ಲ ನಿನ್ನ ಹಣದಿಂದಲೇ ಗಳಿಸಿದ್ದು. ಈ ಊರಲ್ಲಿರುವ ಮಹಲು ನಿನ್ನದೇ. ಇವತ್ತಿನಿಂದ ನೀನು ಇವುಗಳ ಮಾಲೀಕ. ಇವೆಲ್ಲ ನಿನ್ನವು ಎಂದು ಎಲ್ಲ ಬೀಗದ ಕೈಗಳನ್ನು ಪುಟ್ಟಯ್ಯನಿಗೆ ಕೊಟ್ಟು ಕಾಲಿಗೆ ಬಿದ್ದು ಕ್ಷಮಿಸುವಂತೆ ಕೇಳಿಕೊಂಡ. ದಯಾಳುವಾಗಿದ್ದ ಪುಟ್ಟಯ್ಯ ಅವನನ್ನು ಕ್ಷಮಿಸಿಬಿಟ್ಟಿದ್ದ. ಆ ನಂತರ ಬಾಗಿಲು ತೆರೆದು ಊರ ಜನರಿಗೆ ತಾನು ಮಾಡಿದ ಕರ್ಮ ಎಲ್ಲವನ್ನೂ ಹೇಳಿ, ಇಂದಿನಿಂದ ಇವರೇ ಈ ಅಂಗಡಿ ಹಾಗೂ ಮನೆಗಳಿಗೆ ಮಾಲೀಕರು ಎಂದು ಹೇಳಿ ಅಲ್ಲಿಂದ ಹೊರಟ. ಪುಟ್ಟಯ್ಯ ಆಗ ಸುಬ್ಬಯ್ಯನನ್ನು ಕರೆದು, ನೋಡು, ಆ ಹಣದಿಂದ ನೀನು ಎಷ್ಟೆಲ್ಲ ಮಾಡಿದ್ದೀಯಾ? ಸ್ವತಃ ನಾನು ಸಹ ಇಷ್ಟು ಗಳಿಸಲು ಆಗುತ್ತಿರಲಿಲ್ಲ. ಎಲ್ಲಿಗೆ ಹೋಗುವೆ? ನನ್ನ ಬಳಿಯೇ ಇರು. ನನ್ನೊಂದಿಗೆ ಪಾಲುದಾರನಾಗಿರು. ಇಬ್ಬರೂ ನ್ಯಾಯವಾಗಿ ವ್ಯಾಪಾರ ಮಾಡಿಕೊಂಡಿರೋಣ ಎಂದ. ಇಬ್ಬರೂ ಸೇರಿ ಪ್ರಾಮಾಣಿಕತೆಯಿಂದ ವ್ಯಾಪಾರ ಮಾಡುತ್ತಾ ಊರಿಗೆ ಬಹಳ ದೊಡ್ಡ ವ್ಯಾಪಾರಿಗಳೆಂದು ಹೆಸರು ಗಳಿಸಿದರು. ಹಲವು ವರ್ಷಗಳ ಬಳಿಕ ಒಂದು ದಿನ ಪುಟ್ಟಯ್ಯ ಹಲವಾರು ಗಾಡಿಗಳ ಮೇಲೆ ಧಾನ್ಯಗಳ ಮೂಟೆ ಹೇರಿಕೊಂಡು ತನ್ನ ಊರಿಗೆ ಮರಳಿದ. ಪುಟ್ಟಯ್ಯನನ್ನು ನೋಡಿ ಅಲ್ಲಿನ ಜನ ಬೆರಗಾದರು. ಪುಟ್ಟಯ್ಯ ಪ್ರತಿಯೊಬ್ಬ ಬಡವನ ಮನೆ ಎದುರು ಗಾಡಿ ನಿಲ್ಲಿಸಿ ಒಂದೊಂದು ಧಾನ್ಯದ ಚೀಲ ಇಳಿಸಿ ಮುಂದೆ ಹೋಗುತ್ತಿದ್ದ. ಅವನ ಸಂಪತ್ತಿನ ವೈಭವ ನೋಡಿ ಅವನನ್ನು ತಿರಸ್ಕಾರದಿಂದ ನೋಡಿದ್ದ ಸಾಹುಕಾರರೆಲ್ಲ ತಲೆ ತಗ್ಗಿಸಿದರು. ಮತ್ತೆ ಕಮ್ರಾಪುರಕ್ಕೆ ಮರಳಿದ ಪುಟ್ಟಯ್ಯ ತನ್ನ ಪತ್ನಿ ಮಕ್ಕಳೊಂದಿಗೆ ಸುಖವಾಗಿದ್ದ. ಕೇಳುಗರೆ, ನಿಮಗೆ ಈ ಕತೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ತಿಳಿಸಿ. ನಮ್ಮ ಹೊಸ ಚಾನೆಲ್ಲಿನ ಸದಸ್ಯರಾಗಿ ಪ್ರೋತ್ಸಾಹಿಸಿ. ಅದೇ ನಮಗೆ ಬಗೆಬಗೆಯ ಕತೆಗಳನ್ನು ತರಲು ಉತ್ಸಾಹ ನೀಡುತ್ತದೆ.